ಏನಪ್ಪ ಕಾರ್ ದೊಡ್ಡದಾಗಿದೆ ಅಂತ ನಮ್ಮನೆ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ 1 ಸೆಂಟಿಮೀಟರ್ ಇನ್ವೆಸ್ಟ್ ಮಾಡಿದ್ಯಾ? ಇವತ್ತು ಕಾರ್ ನಿಲ್ಲಿಸ್ತೀಯಾ, ನಾಳೆ ಟ್ರಕ್ ನಿಲ್ಲಿಸ್ತೀಯಾ, ನಾಳಿದ್ದು ನಮ್ಮನೆ ಪಾರ್ಕಿಂಗ್ ಸ್ಪೇಸ್ ನ ಬೇರೆಯವ್ರ ರೆಂಟ್ ಕೊಟ್ಬಿಟ್ಟು ನೀನ್ ದುಡ್ಡು ಇಸ್ಕೋತೀಯ. ಫಸ್ಟ್ ಕಾರ್ ತೆಗಿಯೋ ಹೋಪ್ಲೆಸ್ ಫೆಲೋ. ನೀನ್ ಪಲಾವ್ ಮಾಡ್ಕೋ, ಬೇಡ ಅಂದಿಲ್ಲ. ವಾಸ್ತೆ ಎಲ್ಲ ನಮ್ಮನೆಗೆ ಬರುತ್ತೆ, ಎಕ್ಸಾಸ್ಟ್ ನಮ್ಮನೆ ಕಡೆಗೆ ಇಡ್ಸಿದ್ಯಾ, ಆ ಕಡೆ ಇಡ್ಸ್ಕೋಬಾರ್ದಾ? ಇವತ್ತು ಪಲಾವ್ ಮಾಡ್ತೀಯಾ, ನಾಳೆ ಬಿರಿಯಾನಿ ಮಾಡ್ಕತ್ಯಾ, ಬಿಟ್ರೆ ನಾಳಿದ್ದು ಹೋಟೆಲ್ ಶುರು ಮಾಡ್ತೀಯ. ಅಲ್ಲಿ ಒಂದು ಸುಖ ನಿದ್ರೆ ಅಂತ ಇರುತ್ತೆ ಮಧ್ಯಾಹ್ನ ಆದ್ಮೇಲೆ. ನಿಮ್ ಮನೆಯಿಂದ ಯಾವಾಗ್ಲೂ ಗಿರ್ 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 ಅಂತ ಡ್ರಿಲ್ಲಿಂಗ್ ಶಬ್ದ ಕೇಳಿಸ್ಕೊಳಕ್ ಆಗ್ತಿಲ್ಲ. ಇವತ್ತು ರಿನೋವೇಷನ್ ಅಂತ್ಯ, ನಾಳೆ ಪೇಂಟಿಂಗ್ ಅಂತ್ಯ, ನಾಳಿದ್ ಮನೆನೇ ಧ್ವಂಸ ಮಾಡ್ತೀಯ. ನಾವೇ ನಿದ್ದೆ ಮಾಡ್ಬೇಕೋ ಬೇಡವಾ? ಏನ್ ಗೊತ್ತಾ, ನನ್ನ ಮಗಳು ಶಾರ್ವರಿಗೆ ನೀನ್ ಇಂಗ್ಲಿಷ್ ಹೇಳ್ಕೊಟ್ಮೇಲೆ ಶಿ ಗಾಟ್ 95%. ಶಿ ಇಸ್ ಎಕ್ಸಲೆಂಟ್. ಹೇಗಿದ್ರು ಶಾರ್ವರಿಗೆ ನಿನ್ನ ನೋಡಿದ್ರೆ ಇಷ್ಟ, ನಿನಗೂ ಶಾರ್ವರಿಗೆ ನೋಡಿದ್ರೆ ಇಷ್ಟ. ನಾನೊಂದು 6 ವರ್ಷ ವರ್ಲ್ಡ್ ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಐ ವಾಂಟ್ ಟು ಫೈಂಡ್ ಮೈ ಸೆಲ್ಫ್ ಯುನೋ. ಅಷ್ಟು ದಿವಸ ಅವಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಸ್ಕೂಲ್ ಗೀಲಿಗೆ ಸೇರಿಸ್ಕೊಂಡು ಫೀಸ್ ಕಟ್ಕೊಂಡು ಒಂಚೂರು ಚೆನ್ನಾಗಿ ನೋಡ್ಕೊ, ಆಯ್ತಾ? ಓ ಶ್ರೀ ಅವರೇ, ಆಚೆ ಹೊರಟಿದ್ದೀರಾ? ಅಲ್ಲ, ಮೊನ್ನೆ ಏನೋ ಹೊಸ ಟಿವಿ ತಗೊಂಡ್ರಂತೆ, ಏನು ನಿಮ್ ಗಂಡಂಗ್ ಸಂಬಳ ಜಾಸ್ತಿ ಆಯ್ತಾ? ಅಯ್ಯೋ, ಮರ್ತೇ ಹೋಗಿದ್ದೆ ನೋಡಿ. ನೀವ್ ಸಿಗ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಸ್ಯಾಲ್ರಿ ಸ್ಲಿಪ್ ತಗೊಂಡೇ ಬಂದಿದ್ದೀನಿ. ತಗೊಳ್ಳಿ. ಬಟ್ ಇದ್ರಲ್ಲಿ ನಿಮ್ಮ ಹೆಸರಿದೆ. ಎಕ್ಸಾಕ್ಟ್ಲಿ. ನೋಡಿದ್ರಾ, ನೀವು ನೋಡ್ಲಿ ಅಂತಾನೆ ಉಟ್ಕೊಂಡು ಬಂದೆ. 5,000 ಕೊಂಡ್ರಿ, ನಮ್ಮ ಯಜಮಾನ್ರು ಕೊಡ್ಸಿದ್ದು. 3 ದಿನ ಊಟಕ್ಕೆ ಹಾಕ್ಲಿಲ್ಲ, ಅವಾಗ ಹೋಗಿ ಕೊಡ್ಸ್ಕೊಂಬಂದ್ರು. ಹ್ಞೂ ಸುನಿಲ, ಹೇಗಿದೆ ಹೊಸ ಗಾಡಿ? ಅಲ್ಲ, ಏನು ಯಾವಾಗಲೂ ಮನೆ ಮುಂದೆನೇ ನಿಂತಿರುತ್ತೆ. ಪೆಟ್ರೋಲ್ ಹಾಕಿಸ್ತೀಯ ಇಲ್ವಾ? ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡ್ ಅಲ್ಲಪ್ಪ. ಅದ್ರ ಮೇಲೆ ಅದೇನೋ ಸಿನಿಮಾ ಮಾಡ್ತೀನಿ ಅಂತ ಇರೋ IT ಕೆಲಸನೂ ಬಿಟ್ಟು ಕುಟ್ಕೊಂಡಿದ್ಯಂತೆ. ಇನ್ನಂತ ಮಗ, ಅಯ್ಯೋ ನನ್ನ ಶತ್ರುಗೂ ಬೇಡಪ್ಪ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇಟಿ. ಮೇಡಮ್, ಅವರು ಇದು ಮಾವಿನ ಸೊಪ್ಪು ಕಿತ್ತಕ್ಕೆ ಹೋಗಿದ್ದಾರೆ ಮೇಡಮ್. ಅದೆಲ್ಲ ಕಿತ್ಕೊಂಡು ಅಂದ್ರೆ ಪೂಜೆಗೆ ಬೇಕಲ್ಲ ಮೇಡಮ್. ಗೊಂಬೆನಾ? ಬೊಂಬೆ 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 ಮುದ್ದಾಡಬೇಕು ನರ ಬೊಂಬೆ. ಅದೇ ಮೇಡಮ್, ಬೊಂಬೆ ತುಂಬಾ ಚೆನ್ನಾಗಿ ಕೂರಿಸಿದ್ದೀರಾ ಮೇಡಮ್. ಅದು ಈಚ್ ಗೊಂಬೆ ಈಸ್ ಈಕ್ವಿ ಡಿಸ್ಟೆಂಟ್ ವಿತ್ ಈಚ್ ಅದರ್ ಮೇಡಮ್. ಅಂದ್ರೆ ಇದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರ? ಅಯ್ಯೋ ಇಲ್ಲ ಸರ್. ಓ, ನ್ಯಾಚುರಲ್ ಟ್ಯಾಲೆಂಟಾ? ಏನೋ ಮಗ, ಹೊಸ ಬೈಕು. ಏಯ್ ಮಗ, ಒಂದು ರೌಂಡ್ ಕೊಡ. ಏಯ್, ಗಾಡಿ ತಗೊಂಡು ನನ್ನ ಮಗನೇ 3 ದಿನ ಆಗಿಲ್ಲ, ನಾನೇ ಓಡಿಸಿಲ್ಲ. ಇವನು ರೌಂಡ್ ಕೊಡ್ಬೇಕು. ಹಿಂದೆ ಹಿಂದೆ ಏನ್ ಮಗ, ಬೈಕ್ ಗುರು. ಏಯ್ ಕೊಡ, ಒಂದು ರೌಂಡ್ ಕೊಡ ಪ್ಲೀಸ್ ಕಣ. ಥ್ಯಾಂಕ್ ಯು ಮಗ, ಬಟ್ ಫಸ್ಟ್ ಸರ್ವಿಸ್ ಆಗೋ ತನಕ ಗಾಡಿ ಯಾರಿಗೂ ಕೊಡಲ್ಲ. ಪ್ಲೀಸ್ ಕಣ, ರೌಂಡ್ ಕೊಡ. ನನ್ನ ಹೆಸರು ಪಾಂಡು, ಕೊಡ್ತೀರಾ ರೌಂಡು? ನಮ್ ಸಬ್ಯಸಾಚಿ ಮನೀಶಲ್ಲ ಏನ್ ಚೆನ್ನಾಗಿ ಡಿಸೈನ್ ಮಾಡ್ತಾನೆ ನೋಡಕ್ಕಬ್ಬ. ನಂಗೆ ಕೆಲಸ ಸಿಕ್ತು. ಓ ಸಂತೋಷ ಮಗು. ಎಲ್ಲಮ್ಮ ಕೆಲಸ? ಇಲ್ಲ, ಚಿನ್ನಪ್ಪ ಅಂಡ್ ಸನ್ಸ್ ಅಲ್ಲಿ. ಹೌದಾ? ಏನಾಗೆ? ಇಂಟರ್ನ್ ಆಗಿ ಸೇರ್ಕೊಂಡಿದ್ದೀನಿ ಅಂಕಲ್. ಇಂಟರ್ನ್ ಅಂದ್ರೆ ಏನಮ್ಮ? ಇಂಟರ್ನ್ ಅಂದ್ರೆ 1 ತಿಂಗಳು ಕೆಲಸ ಮಾಡಿಸ್ಕೋತಾರೆ. ನನ್ನ ವರ್ಕ್ ಅವ್ರಿಗೆ ಇಷ್ಟ ಆದ್ರೆ ಹೈಯರ್ ಮಾಡ್ತಾರೆ. ಹೌದಾ? ಅಷ್ಟೇ, ಪೆನ್ಷನ್ ಎಲ್ಲ ಇರಲ್ಲ? ಫುಲ್ ಟೈಮ್ ಅಲ್ವಾ ಹಂಗಾರೆ? ಇಲ್ಲ ಇಲ್ಲ, ಫುಲ್ ಟೈಮ್. ಈ ಸ್ವೀಟು ಅಷ್ಟು ಚೆನ್ನಾಗಿ ಕೆಲಸ ಮಾಡಮ್ಮ. ಫುಲ್ ಟೈಮ್ ಆದಮೇಲೆ ಒಳ್ಳೆ ಸ್ವೀಟ್ ತಗೊಂಬಾ, ಆಯ್ತಾ? ಹಾಂ, ಕಂಗ್ರ್ಯಾಟ್ಸ್, ಬೆಸ್ಟ್ ವಿಶಸ್. ಏನಂತ ಇಂಟರ್ನ್ಗೆಲ್ಲ ಇಷ್ಟೊಂದು ಬಿಲ್ಡಪ್. ಹಲೋ, ಹೇಳ್ರಿ ಸರಿತಾ, ಏನು ವಿಷಯ? ಅಯ್ಯೋ, ನಿಮ್ಮ ವಾಯ್ಸಿಗೆ ಏನಾಯ್ತ್ರಿ? ಅಯ್ಯೋ ಏನಿಲ್ಲ ರೀ, ಮಗನಿಗೆ ಎಕ್ಸಾಮ್ಸ್ ಇದೆ ಅಲ್ವಾ, ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಅಲ್ಲ, 2 ದಿನದಿಂದ ನೀವು ವಾಕಿಂಗ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಮಾಡಿದೆ. ಅಯ್ಯೋ, ಇನ್ನೂ 15 ದಿನ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲಪ್ಪ. ಮಗನಿಗೆ ಎಕ್ಸಾಮ್ಸ್ ಇದೆ ಅದಕ್ಕೆ. ಓಕೆ ಆಯಿತು ಸರಿತಾ, ಫೋನ್ ಇಡ್ತೀನಿ.